వేగమడు గ్రామంలో ಈ ಬಸ್ಸು పోతా ఉండే ಪ್ರಯುಕ್ತಂగా ಬಸ್ ಹೋಗ್ತಾ ಇರುವಂಥ ಪ್ರಯುಕ್ತದಲ್ಲಿ ನಮ್ಮ ಊರಿನ ಮುಖ್ಯಸ್ಥರು ಹಿರಿಯರಾದಂಥ ಕಿಟ್ಟಣ್ಣವರೇ, ನಮ್ಮ ಗೌಡ್ರೆ, ಚಲಪತಣ್ಣವರೇ, ನಮ್ಮ RMC ಅವರೇ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ತೋಯಿದ್ದವರೇ, ಮತ್ತೋರ್ವ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ನಮ್ಮ ಚರಣವರೇ, ನಮ್ಮ ವೆಂಕಟಣ್ಣನವರೇ, ಇನ್ನು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಗ್ರಾಮಸ್ಥರೇ ಮತ್ತು ತಾಯಂದ್ರೆ, ಭಕ್ತಾದಿಗಳೇ, ಮನುಷ್ಯ ಅಂದಮೇಲೆ ನಾವೆಷ್ಟೋ ಹಣ ಮಾಡ್ತೀವಿ, ಆಸ್ತಿ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಇದರಿಂದ ನಮ್ಗೆ ನೆಮ್ಮದಿ ಇಲ್ಲ. ದೇವ್ರ ಮುಂದೆ ಒಂದು 5 ನಿಮಿಷ ಕೂತ್ಕೊಂಡು ಸ್ವಾಮಿ ದೇವರೇ ಅಂದರೆ ಅದರಲ್ಲಿ ಸಿಗೋ ನೆಮ್ಮದಿ ನಮಗೆಲ್ಲೂ ಸಿಗಲ್ಲ. ಅದಕ್ಕೆ ನಾವು ಎಲ್ಲರೂ ಕೂಡ ಯಾವತ್ತೂ ಕೂಡ ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ, ನಾವು ಎಷ್ಟೇ ಎತ್ತರಕ್ಕೆ ದೊಡ್ಡವರಾದರೂ ಕೂಡ ನಾವು ದೇವರನ್ನು ಧ್ಯಾನ ಮಾಡ್ತಕ್ಕಂಥದ್ದು ಒಂದು ದೈವ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕಾಗ್ತದೆ. ಆವಾಗ ನಮಗೆ ಮನಃಶಾಂತಿನೂ ಇರ್ತದೆ, ದೇವರ ಒಂದು ಅನುಕಂಪ ಆಶೀರ್ವಾದ ಕೂಡ ನಮ್ಮ ಮೇಲೆ ಇರ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಆ ತಾಯಿಯ ಒಂದು ದರ್ಶನ ಮಾಡಲಿಕ್ಕೆ ಇವತ್ತು ನಿಮಗೆ ಬಸ್ಗಳನ್ನು ಆಯೋಜನೆ ಮಾಡಿಕೊಟ್ಟಿರ್ತಕ್ಕಂಥವರು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜು ಅವರು. ಅವರಿಗೆ ನಾವೆಲ್ಲರೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಜೆಡಿಎಸ್ ಪಕ್ಷದ ವತಿಯಿಂದ ನಮ್ಮ ಸಮೃದ್ಧಿ ಮಂಜಣ್ಣವರು, ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜ್ ಅವರ ಒಂದು ನೇತೃತ್ವದಲ್ಲಿ ಸುಮಾರು ಮೇಲ್ಮಲ್ಲತ್ತೂರಿಗೆ ಇವತ್ತು ಈ ಸಲ 550ರಿಂದ 600 ಬಸ್ಗಳನ್ನು ಕಳಿಸ್ಕೊಡ್ತಾ ಇದ್ದಾರೆ. ಸೊ ತಾವೆಲ್ಲರೂ ಕೂಡ ಏನು ಒಂದು ಮೇಲ್ಮಲ್ಲತ್ತೂರಿಗೆ ಹೋಗ್ತಾ ಇದ್ದೀರಿ, ಆ ತಾಯಿ ದರ್ಶನ ಪಡ್ಕೊಂಡು ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ, ನಿಮ್ಮ ಊರಿಗೆ ಒಳ್ಳೇದಾಗಲಿ, ನಿಮ್ಮ ತಾಲೂಕು ಒಳ್ಳೇದಾಗಲಿ. ಈ ಬಸ್ಗಳನ್ನು ಆಯೋಜನೆ ಮಾಡಿರ್ತಕ್ಕಂಥ ಸಮೃದ್ಧಿ ಮಂಜು ಅವ್ರಿಗೂ, ನಮ್ಮ ಕಾಡೇನಹಳ್ಳಿ ನಾಗರಾಜ್ ಅವ್ರಿಗೂ, ನಮ್ಮ ಪಕ್ಷದಕ್ಕೂ ಕೂಡ ಒಳ್ಳೇದಾಗಲಿ ಅಂತ ಕೂಡ ಆ ತಾಯಿಯಲ್ಲಿ ತಾವು ಬೇಡ್ಕೊಂಡು, ನೀವು ಏನು ಅಲ್ಲಿ ಭಾಳಷ್ಟು ರಶ್ ಇದೆ ಅಂತ ಹೇಳ್ತಾ ಇದ್ದಾರೆ, ತಾವು ಸುಭಿಕ್ಷವಾಗಿ ಹೋಗಿ ಸುರಕ್ಷತೆಯಿಂದ ಮನೆಗಳು ಸೇರ್ಕೋಬೇಕು ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ, ಆ ಭಗವಂತ ನಿಮ್ಮೆಲ್ಲರೂ ಕೂಡ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ನಿಮ್ಮನ್ನೆಲ್ಲರನ್ನು ಕೂಡ ಚೆನ್ನಾಗಿಟ್ಟಲ್ಲಿ ಆ ಭಗವಂತನ ಕೃಪೆ ಯಾವಾಗಲೂ ತಾಯಂದ್ರ ಮೇಲೆ ನಿಮ್ಮ ಮೇಲೆ ಇರಲಿ ಅಂತ ಕೂಡ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.